ಜೀವನ ಕಿಡಿ ಹತ್ತಿದ ಮರವಿದ್ದಂತೆ ಶಾಸಕ ರಾಜವೇಣುಗೋಪಾಲ್ ನಾಯಕ್. ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ 14ರಿಂದ 17ರ ವಯೋಮಿತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟಕ್ಕೆ ಶಾಸಕ ರಾಜವೇಣುಗೋಪಾಲ್ ನಾಯಕ್ ಅವರು ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು. ಯಾವುದೇ ರೀತಿಯಾದ ವೈಷಮ್ಯ ಅಥವಾ ಇನ್ನಿತರ ಭಿನ್ನಾಭಿಪ್ರಾಯಗಳೊಂದಿಗೆ ಕ್ರೀಡೆಯಲ್ಲಿ ಭಾಗವಹಿಸಬಾರದು. ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡೆಯು ಅತ್ಯಂತ ದೈಹಿಕವಾಗಿ ಸದೃಢನಾಗಿರಲು ಸಹಕಾರಿಯಾಗಿದ್ದು ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ಭಾಗವಹಿಸಬೇಕೆಂದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಗುತ್ತಿದಾರ್, ರಾಜ ವಾಸುದೇವ ನಾಯಕ್, ರಾಜಕುಮಾರ್ ನಾಯಕ್, ನಿಂಗರಾಜ್ ಬಾಚಿಮಟ್ಟಿ, ದೊಡ್ಡ ದೇಸಾಯಿ, ಬಿಇಒ ಯಲ್ಲಪ್ಪ ಕಾಡ್ಲೂರ್, ಸಂಜೀವ ನಾಯಕ ದರ್ಬಾರಿ, ಶರಣಗೌಡ ದೇವರಗುನಾಳ್ ಮತ್ತು ಖಾದರ್ ಪಟೇಲ್, ಮಹೇಶ್ ಜಾಗೀರ್ದಾರ್ ಹಾಗೂ ಕ್ರೀಡಾಪಟುಗಳು, ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ ಭೋಯಿ, ನ್ಯೂಸ್ 24 ಕನ್ನಡ, ಸುರಪುರ. ಬಹಳಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆ ಒಂದು ಸಮಯ ನಮ್ಗೆ ಹೆಂಗೆ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ಗಳು ಅದನ್ನ ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಏನಂತಾರೆ, ಆಟದಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ, ಆಟ ಆಡಬೇಕಾದ್ರೆ ಪಾಯಿಂಟ್ಸ್ ನೋಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಅದು ಬಹಳ ಮುಖ್ಯ. ಆದ್ರೂ ಸಹಿತ ಎದುರಾಳಿ ಜಾಸ್ತಿ ಪಾಯಿಂಟ್ಸ್ ಬಂದ್ರೆ ಏನ್ ಮಾಡ್ತಾರೆ, ಕುಗ್ಬಿಡ್ತಾರೆ. ಕುಗ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಹೋಗ್ಲಿ ಬಿಡು ಆಟ ಅನ್ಕೊಳ್ತದೆ. ಅದಕ್ಕೋಸ್ಕರ ನಾವು ಯಾರು ಸ್ಫೂರ್ತಿಯನ್ನ ಕೊನೆಯ ಬೆಳಗ್ಗೆವರೆಗೂ ಕಳ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಏನಂತಾರೆ, ಸ್ಪೋರ್ಟ್ಸ್ ನಿಮ್ಮ ಸ್ಪೋರ್ಟ್ಸ್ ಲೈಫ್ ಏನಿರ್ತದೆ ಅವತ್ತಿನ ದಿವಸ ಸ್ಪೋರ್ಟ್ಸ್ ತಕ್ಷಣನೇ ನಿಮ್ಮ ಏನಂತಾರೆ ಕ್ರೀಡಾ ಲೈಫ್ ಅಲ್ಲಿಗೆ ಎಂಡ್ ಆಗಲ್ಲ. ಯಾಕಂದ್ರೆ